ಬರೀ ಕೊಪ್ಪಳ ಮಾತ್ರವಲ್ಲ, ಬಿಸಿಲ ನಾಡು ರಾಯಚೂರಿನಲ್ಲೂ ಕೂಡ ನಿನ್ನೆ ವರುಣ ಅಬ್ಬರಿಸಿಬಿಟ್ಟಿದ್ದಾನೆ. ರಾಯಚೂರಿನಲ್ಲಿ ಭಾರೀ ಮಳೆಗೆ ಸೇತುವೆಯೊಂದು ಮುಳುಗಡೆಯಾಗಿದೆ. ಇಡಪ್ಪನೂರು ಗ್ರಾಮದ ಹಳ್ಳದ ಸೇತುವೆ ಮಳೆ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇಡಪ್ಪನೂರು ಟು ಮಿರ್ಜಾಪುರ ಮಾರ್ಗದ ಸೇತುವೆ ಇದು ಮಳೆ ನೀರಿನಿಂದ ಬಂದಾಗಿತ್ತು. ಹಳ್ಳದ ನೀರು ಜಮೀನುಗಳಿಗೆ ನುಗ್ಗಿ ಅಪಾರ ಬೆಳೆ ಹಾನಿಯಾಗಿದೆ. ರಾಯಚೂರಿನಲ್ಲಿ ಭಾರೀ ಮಳೆಗೆ ಒಂದು ಕಡೆ ಸೇತುವೆ ಮುಳುಗಿದೆ, ಮತ್ತೊಂದು ಕಡೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅಂಥೇಳಿ ರೈತರು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಯಚೂರಿನ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಭಸವಾಗಿ ಹರಿತಾ ಇರುವಂತಹ ನೀರು, ಮತ್ತೊಂದು ಕಡೆ ಹೊಲ ಜಮೀನು ಎಲ್ಲವೂ ಕೂಡ ಮಳೆ ನೀರಿನಲ್ಲಿ ಮುಳುಗಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕಷ್ಟಪಟ್ಟು ಬೆಳೆದಿದ್ರು, ಇನ್ನೇನು ಕಟಾವು ಮಾಡಬೇಕಿತ್ತು 2-3 ತಿಂಗಳು ಹೋದರೆ, ಈಗೆಲ್ಲವೂ ಕೂಡ ಜಲಾಹುತಿ ಆಗಿದೆ.